Trust and RSS cannot be trusted. That is the difference. ಆದ್ರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತಿನ ದಿನ ನೀವೇನು ನನಗೆ ಬಹಳ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ, ಅದು ಬಹಳ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ನಿಮ್ಮ ಹತ್ರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಮತ್ತು ನಿಮ್ಮ ನಂಬಿಕೆಗೆ ಯಾವತ್ತೂ ಕೂಡ ನಾನು ದ್ರೋಹ ಮಾಡೋದಿಲ್ಲ, ಅದಕ್ಕೆ ಕಪ್ ಚುಕ್ಕೆ ಕೂಡ ತರಲಿಲ್ಲ ಅಂತ ನಾನು ಹೇಳಲಿಕ್ಕೆ ಇವತ್ತು ನಿಮ್ಮ ಮುಂದೆ ನಾನು ಬಂದಿದ್ದೇನೆ. ನಿಮ್ಮ ನಿರಂತರವಾದಂತ ಸಹಕಾರ, ಸಹನೆ ಮತ್ತು ಆಶೀರ್ವಾದ ಯಾವ ರೀತಿ ಖರ್ಗೆ ಸಾಹೇಬ್ರ ಮೇಲಿತ್ತು, ಧರ್ಮಸಿಂಗ್ ಸಾಹೇಬ್ರ ಮೇಲಿದೆ, ಮತ್ತೆಲ್ಲ ನಮ್ಮ ಹಿರಿಯರ ಮೇಲಿದೆ, ಅದೇ ನಿಟ್ಟಿನಲ್ಲಿ ನನಗೂ ಕೂಡ ಸದಾ ನಿಮ್ಮ ಆಶೀರ್ವಾದದ ಅವಶ್ಯಕತೆ ಇರುತ್ತೆ, ಬೇಕಾಗುತ್ತೆ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ನಾನು ಸಣ್ಣ ಪುಟ್ಟ ಹೋರಾಟ ಮಾಡ್ತಾ ಇಲ್ಲ. ಇವತ್ತೆಲ್ಲ ತಾವು ಬಹಳ ಕಾಳಜಿ ವಹಿಸಿ ಇವತ್ತು ನಮ್ಮ ಅಧ್ಯಕ್ಷರು ಡೆಲ್ಲಿಯಿಂದ ನನಗೆ ಉಕ್ಕಿನ ಮನುಷ್ಯರಾದಂತ ನಮ್ಮ ಸರ್ದಾರ್ ಪಟೇಲ್ ಅವರ ಪುತ್ಳಿಯನ್ನ ನನಗೆ ಕೊಟ್ಟಿದ್ದಾರೆ. ಅವರು ಹೋಮ್ ಮಿನಿಸ್ಟರ್ ಇದ್ರು, RSS ಪ್ರಶ್ನೆ ಮಾಡಿದ್ರು, ನೀನು ಹೋಮ್ ಮಿನಿಸ್ಟರ್ ಇದೆಯಾ, ನೀನು ಕೂಡ ಸಂವಿಧಾನವನ್ನ ಕಾಪಾಡ್ತೀಯ ಅಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ವರಿಷ್ಠರು ನನಗೆ ಒಂದು ಆಶೀರ್ವಾದ ಮಾಡಿದರೆ, ನಿಮ್ಮ ಆಶೀರ್ವಾದ ಇರೋ ತನಕ ಯಾವ ಮೋದಿ ಸರ್ಕಾರ ಕೂಡ ಒಂದು ಏನು ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸಂವಿಧಾನ ಇರೋ ತನಕ ಯಾರು ನನಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನನ್ನ ಪ್ರಾಮಾಣಿಕ ಪ್ರಯತ್ನ ನಮ್ಮ ರಾಜ್ಯಕ್ಕಿರುತ್ತೆ, ನಮ್ಮ ಪ್ರಾಮಾಣಿಕ ಪ್ರಯತ್ನ ನಮ್ಮ ಪಕ್ಷಕ್ಕಿರುತ್ತೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ನಮ್ಮ ಸಮಾಜದಲ್ಲಿ ನಾವು ಅನುಷ್ಠಾನ ಮಾಡೇ ಮಾಡ್ತೀವಿ ಅಂತ ಏನು ನಾನು ಒಂದು ಪ್ರಮಾಣ ಮಾಡಿದ್ದೀನಿ, ಅದನ್ನ ನಾನು ಈಡೇರಿಸ್ತೀನಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ. ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ಳುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. Trust and RSS cannot be trusted. That is the difference. ಆದ್ರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತಿನ ದಿನ ನೀವೇನು ನನಗೆ ಬಹಳ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ, ಅದು ಬಹಳ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ನಿಮ್ಮ ಹತ್ರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಮತ್ತು ನಿಮ್ಮ ನಂಬಿಕೆಗೆ ಯಾವತ್ತೂ ಕೂಡ ನಾನು ದ್ರೋಹ ಮಾಡೋದಿಲ್ಲ, ಅದಕ್ಕೆ ಕಪ್ ಚುಕ್ಕೆ ಕೂಡ ತರಲಿಲ್ಲ ಅಂತ ನಾನು ಹೇಳಲಿಕ್ಕೆ ಇವತ್ತು ನಿಮ್ಮ ಮುಂದೆ ನಾನು ಬಂದಿದ್ದೇನೆ. ನಿಮ್ಮ ನಿರಂತರವಾದಂತ ಸಹಕಾರ, ಸಹನೆ ಮತ್ತು ಆಶೀರ್ವಾದ ಯಾವ ರೀತಿ ಖರ್ಗೆ ಸಾಹೇಬ್ರ ಮೇಲಿತ್ತು, ಧರ್ಮಸಿಂಗ್ ಸಾಹೇಬ್ರ ಮೇಲಿದೆ, ಮತ್ತೆಲ್ಲ ನಮ್ಮ ಹಿರಿಯರ ಮೇಲಿದೆ, ಅದೇ ನಿಟ್ಟಿನಲ್ಲಿ ನನಗೂ ಕೂಡ ಸದಾ ನಿಮ್ಮ ಆಶೀರ್ವಾದದ ಅವಶ್ಯಕತೆ ಇರುತ್ತೆ, ಬೇಕಾಗುತ್ತೆ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ನಾನು ಸಣ್ಣ ಪುಟ್ಟ ಹೋರಾಟ ಮಾಡ್ತಾ ಇಲ್ಲ. ಇವತ್ತೆಲ್ಲ ತಾವು ಬಹಳ ಕಾಳಜಿ ವಹಿಸಿ ಇವತ್ತು ನಮ್ಮ ಅಧ್ಯಕ್ಷರು ಡೆಲ್ಲಿಯಿಂದ ನನಗೆ ಉಕ್ಕಿನ ಮನುಷ್ಯರಾದಂತ ನಮ್ಮ ಸರ್ದಾರ್ ಪಟೇಲ್ ಅವರ ಪುತ್ಳಿಯನ್ನ ನನಗೆ ಕೊಟ್ಟಿದ್ದಾರೆ. ಅವರು ಹೋಮ್ ಮಿನಿಸ್ಟರ್ ಇದ್ರು, RSS ಪ್ರಶ್ನೆ ಮಾಡಿದ್ರು, ನೀನು ಹೋಮ್ ಮಿನಿಸ್ಟರ್ ಇದೆಯಾ, ನೀನು ಕೂಡ ಸಂವಿಧಾನವನ್ನ ಕಾಪಾಡ್ತೀಯ ಅಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ವರಿಷ್ಠರು ನನಗೆ ಒಂದು ಆಶೀರ್ವಾದ ಮಾಡಿದರೆ, ನಿಮ್ಮ ಆಶೀರ್ವಾದ ಇರೋ ತನಕ ಯಾವ ಮೋದಿ ಸರ್ಕಾರ ಕೂಡ ಒಂದು ಏನು ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸಂವಿಧಾನ ಇರೋ ತನಕ ಯಾರು ನನಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನನ್ನ ಪ್ರಾಮಾಣಿಕ ಪ್ರಯತ್ನ ನಮ್ಮ ರಾಜ್ಯಕ್ಕಿರುತ್ತೆ, ನಮ್ಮ ಪ್ರಾಮಾಣಿಕ ಪ್ರಯತ್ನ ನಮ್ಮ ಪಕ್ಷಕ್ಕಿರುತ್ತೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನು ನಮ್ಮ ಸಮಾಜದಲ್ಲಿ ನಾವು ಅನುಷ್ಠಾನ ಮಾಡೇ ಮಾಡ್ತೀವಿ ಅಂತ ಏನು ನಾನು ಒಂದು ಪ್ರಮಾಣ ಮಾಡಿದ್ದೀನಿ, ಅದನ್ನ ನಾನು ಈಡೇರಿಸ್ತೀನಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ. ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ಳುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ